ಗುಡ್ ಮಾರ್ನಿಂಗ್ ಎವ್ರಿವನ್. ನಾನಿವತ್ತು ಸಂಡೇ ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ನಮ್ಮ ಹೆಬ್ಬಾಳಲ್ಲಿರೋ ಹೊಸದಾಗಿ ಅಮೃತ್ ಸಾಗರ್ ರೆಸ್ಟೋರೆಂಟ್ ಓಪನ್ ಆಗಿದೆ. ಸೊ ಅಲ್ಲಿಗೆ ನಾನು ನನ್ನ ಮಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಹೇಗಿದೆ ಫುಡ್ಡು ಮತ್ತು ಟೇಸ್ಟ್ ಹೇಗಿದೆ ಅಂತ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ. ಹೋಗೋಣ ಬನ್ನಿ. ಇದೇ ನಮ್ಮ ರಥ. ಇದೆ ನಮ್ಮ ಹೆಬ್ಬಾಳಲ್ಲಿ ಓಪನ್ ಆಗಿರೋ ಹೊಸದಾಗಿ ಅಮೃತ್ ಸಾಗರ್. ಬನ್ನಿ ಒಳಗೆ ಹೋಗೋಣ. ಆಂಬಿಯನ್ಸ್ ಅಂತೂ ಚೆನ್ನಾಗಿದೆ ನೋಡೋಕ್ಕೆ, ರಶ್ ಕೂಡ ಇದೆ. ಸೊ ಗೊತ್ತಿಲ್ಲ ಏನೆಲ್ಲ ಐಟಮ್ಸ್ ಇದೆ ಅಂತ. ಸೊ ಹೋಗಿ ಆರ್ಡ್ರ್ ಮಾಡಿ ಮತ್ತೆ ನಿಮ್ಮ ಜೊತೆ ನನ್ನ ಮಾತನ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಆರ್ಡ್ರ್ ಮಾಡೋಣ. ಓಕೆ, ನನ್ನ ಬ್ರೇಕ್ಫಾಸ್ಟ್ ಬಂದಿದೆ ಇಲ್ಲಿ. ಸಿಂಗಲ್ ಇಡ್ಲಿ ವಡ. ಯಶವಂತ್, ನಿಂದೆಲ್ಲಿ? ಏನು ಆರ್ಡ್ರ್ ಮಾಡಿದ್ಯಾ ನೀನು? ಆನಿಯನ್ ದೋಸೆ. ಓಕೆ, ಸೊ ಈಗ ಟೇಸ್ಟ್ ಮಾಡೋ ಸಮಯ. ಚೆನ್ನಾಗಿದೆ, ನೈಸ್. ಯಶವಂತದ್ದು ಆನಿಯನ್ ದೋಸೆ ಬಂದಿದೆ ಈಗ. ಸೊ ಅವನು ಕೂಡ ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾನೆ. ಆಹಾ, ಬಿಸಿ ಬಿಸಿ. ಹೇಗಿದೆ ಮಿಸ್ಟರ್ ಯಶವಂತ್? ಸೂಪರಾ? ಓಕೆ. ಟ್ರೈ ಮಾಡಿದಾನ ಹೇಳ್ದಂಗೆ ಡಬಲ್ ಸೈಡೆಡ್ ರೋಸ್ಟ್. ಓಕೆ, ನಾನೊಂದು ಬೈಟ್ ಟ್ರೈ ಮಾಡ್ತೀನಿ, ಹೇಗಿದೆ ನೋಡೋಣ. ಆ್ಯಕ್ಚುಲಿ ಟುಡೇಸ್ ಸ್ಪೆಷಲ್ ಕೂಡ ಆನಿಯನ್ ದೋಸೆ ಹಾಕಿದ್ದಾರೆ. ಬನ್ನಿ ನೋಡಿ, ಆನಿಯನ್ ದೋಸೆ. ಸೊ ಈಗ ನಾವು ಇಬ್ಬರು ತಿಂಡಿ ತಿಂದು ಆಮೇಲೆ ಮತ್ತೆ ನಿಮ್ಮ ಜೊತೆ ಮುಂದೆ ಮಾತಾಡ್ತೀನಿ. ನೋಡಿ, ಇದೆ ಮೆನ್ಯೂ. ಎಲ್ಲ ವೆರೈಟೀಸ್ ಇದೆ. ನಿಮಗೆ ಯಾವ್ದು ಬೇಕು, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಸ್ಯಾಂಡ್ವಿಚಸ್, ಡೆಸರ್ಟ್ ಆ್ಯಂಡ್ ಐಸ್ ಕ್ರೀಮ್. ಸೊ ಲಾಟ್ ಆಫ್ ವೆರೈಟೀಸ್. ಖಂಡಿತ ನೀವು ಕೂಡ ಬಂದು ಒಂದು ಸತಿ ಟ್ರೈ ಮಾಡ್ಬೋದು. ಐ ಆಮ್ ಶ್ಯೂರ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದೇ ಅಡ್ರೆಸ್ಸು, ಕೆಳಗಡೆ ಇರೋದು. ಈ ನಮ್ಮ ನೆಕ್ಸ್ಟ್ ಐಟಮ್ ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದಾರೆ ನಮ್ಮ ಯಶವಂತ್ ಅವರು. ಈಗ ಇದು ನಾರ್ತ್ ಇಂಡಿಯನ್ ಡಿಶ್. ಹೇಗಿದೆ ಟ್ರೈ ಮಾಡೋಣ.
ಬಿಸಿ ಬಿಸಿಯಾಗಿದೆ, ನೋಡೋಕ್ಕೆ ಯಮ್ಮಾಗಿದೆ. ಸೊ ತಿಂದ್ಬಿಟ್ಟು ಹೇಗಿದೆ ಖಂಡಿತ ನಿಮಗೆ ತಿಳಿಸ್ತೀವಿ. ಯಶವಂತ್ ಅವ್ರು ಸರ್ವ್ ಮಾಡ್ತಾ ಇದ್ದಾರೆ. ಓಕೆ, ಮೊಸರು ಬಜ್ಜಿ ಬೇಡವಂತೆ ಯಶವಂತ್ಗೆ. ಹೇಗಿದೆ ಹೈದ್ರಾಬಾದಿ ವೆಜ್ ಬಿರಿಯಾನಿ? ಚೆನ್ನಾಗಿದೆಯಾ? ಓಕೆ, ನಾವು ಟೇಸ್ಟ್ ಮಾಡಿ ನೋಡುವೆವು. ಹೌದಾ, ಪನ್ನೀರೆಲ್ಲ ಹಾಕಿದ್ದಾರೆ. ಇನ್ನೊಂದು ಸ್ವಲ್ಪ ಸ್ಪೈಸಿ ಇರಬೇಕಿತ್ತು, ಬಟ್ ನಡೆಯುತ್ತೆ. ಫುಲ್ ಆನ್ ವೆಜಿಟೇಬಲ್ಸೇ ಇದೆ, ಬಟ್ ಟೇಸ್ಟಿಯಾಗಿದೆ. ಆಯಿತು, ಈಗ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮತ್ತು ಟೀ. ಒಟ್ಟಿನಲ್ಲಿ ಭರ್ಜರಿ ತಿಂಡಿ ಆಯಿತು ನಮ್ಮದು. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಕೂಡ. ಸೊ ನೀವು ಯಾರಾದರೂ ಈ ಕಡೆಯವರಾಗಿದ್ದರೆ ಖಂಡಿತ ಹೋಗಿ ಟ್ರೈ ಮಾಡಿ ಒಂದ್ಸತಿ, ನಿಮಗೂ ಕೂಡ ಇಷ್ಟ ಆಗತ್ತೆ. ಎಲ್ಲ ಐಟಮ್ಸು ತುಂಬ ಚೆನ್ನಾಗಿತ್ತು. ಸೊ ಈಗ ನಾವು ನಮ್ಮ ರಥನ ತಗೊಂಡು ವಾಷಿಂಗ್ ಬಂದಿದ್ದೀವಿ. ಸೊ ನಮ್ಮ ಗಾಡಿ ವಾಷಿಂಗ್ ನಡೀತಾ ಇದೆ. ಇಲ್ಲೇ ನಾವು ರೆಗ್ಯುಲರಾಗಿ ನಮ್ಮ 2 ವೀಲರ್ ಮತ್ತು 4 ವೀಲರ್ನ ವಾಶ್ ಮಾಡಿಸೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಕೂಡ. ಹೀಗೆ ನಮ್ಮ ಗಾಡಿ ವಾಶ್ ಆಗೋದನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಸೊ ಬೇಗ ಬೇಗ ಕೂಡ ಮಾಡ್ತಾಯಿದ್ರು. ಸೊ ಹಾಗಾಗಿ ನನ್ನ ಮಗ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಸೊ ಫೈನಲಿ ಫೋಮ್ ವಾಶ್ ಎಲ್ಲ ಆಯಿತು ಗಾಡಿದು. ಈಗ ಇನ್ನೇನು ವಾಶ್ ಮಾಡಿಬಿಟ್ಟು ತೊಗೊಂಡು ಬಂದು ನಿಲ್ಲಿಸ್ತಾ ಇದ್ದಾರೆ ಈಗ. ಓಕೆ, ನೋಡಿ ಗಾಯ್ಸ್, ನಮ್ಮ ರಥ ಹೆಂಗೆ ಮಿನಗ್ತಾ ಇದೆ ಫುಲ್ಲು ನೀಟಾಗಿ. ಈಗ ಡ್ರೈ ಆಗ್ತಾ ಇದೆ ನಮ್ಮ ಗಾಡಿ. ವೆಟ್ ವಾಶಿಂದ ಈಗ ಡ್ರೈ ವಾಶ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ರಥ ರೆಡಿಯಾಗಿದೆ, ಫುಲ್ಲು ಮಿನುಕೊಂಡು. ಈಗ ಇಲ್ಲಿಂದ ಮನೆಗೆ ಹೊರಟಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.